ಗೃಹಲಕ್ಷ್ಮೀದಾರರಿಗೆ ಬೆಳ್ಳಂ ಬೆಳಿಗ್ಗೆ ನೋಡಿ, ಇಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಇವಾಗಲೇ ಹೇಳ್ತಾ ಇದ್ದೀನಿ. ಬೆಳ್ಳಂ ಬೆಳಿಗ್ಗೆ ಬಂಪರ್ ಗುಡ್ ನ್ಯೂಸ್. ಏನು ಬೆಳ್ಳಂ ಬೆಳಿಗ್ಗೆ ಬಂಪರ್ ಗುಡ್ ನ್ಯೂಸ್? ಯಾರ್ಯಾರ ಅಕೌಂಟಿಗೆ ಹಣ ಜಮೆ ಆಗಿದೆ, ಗೃಹಲಕ್ಷ್ಮಿ ಹಣ ಯಾರ್ಯಾರ ಅಕೌಂಟಿಗೆ 2,000 ರೂಪಾಯಿ ಬಂದಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ತುಂಬ ಜನರಿಗೆ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಏನು ಎನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಮ ದುರದೃಷ್ಟಕ್ಕೆ ನಮಗೆ ಏನೂ ಮಾಡಿದರೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಏನು ಕಾರಣ, ಏನು ಪ್ರಾಬ್ಲಮ್, ನಾವು ಏನು ಮಾಡಬೇಕು, ಇಲ್ಲಿ ನಾವು ಏನು ಮಾಡೋದ್ರಿಂದ ಹಣ ಜಮೆ ಆಗುತ್ತೆ, ನಾವು ಏನು ಮಾಡಿ ನಾವು ಹಣವನ್ನು ಪಡ್ಕೊಳ್ಬಹುದು, ಮತ್ತು ನಾವು ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇರುವಂಥದ್ದು. ಹಾಗಾದರೆ ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಮತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು. ತುಂಬ ಜನ ಈ ರೀತಿ ಇರ್ತಾರೆ. ಯಾಕಂತಂದರೆ ನಮ್ಗೆ ಹಣನೇ ಜಮೆ ಆಗಲ್ಲ ಸರ್, ನಮ್ಗೆ ಹಣನೇ ಬರಲ್ಲ ಸರ್, ನಮ್ಗೆ ಹಣ ಬಂದರೂ ಕೂಡ ಭಾರಿ ಡೌಟ್ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಯಾಕೆ ಈ ರೀತಿ ಒಂದು ಥಿಂಕಿಂಗನ್ನು ಯಾಕೆ ಇಟ್ಕೊಂಡಿರ್ತಾರೆ ಅನ್ನುವಂಥದ್ದಂತಂದರೆ, ಅವ್ರಿಗೆ ನಂಬಿಕೆ ಇರಲ್ಲ. ಯಾಕಂತಂದರೆ ಅವ್ರಿಗೆ ನಂಬಿಕೆ ಹೊರಟು ಹೋಗಿರುತ್ತೆ, ನಂಗೆ ಹಣ ಬರೋದೇ ಇಲ್ವೇನೋ ಅನ್ನುವಂಥದ್ದು ಅವರ ಒಂದು ಯೋಚನೆ ಆಗಿರುತ್ತೆ. ತಪ್ಪಲ್ವೇ ಅಲ್ಲ. ಯಾಕಂತಂದರೆ ನೀವು ಯಾಕೆ ಈ ರೀತಿ ಹೇಳ್ತೀರಂತಂದು ನಮ್ಗೆ ಅರ್ಥ ಆಗುತ್ತೆ. ಯಾಕಂತಂದರೆ ನಿಮ್ಗೆ ಅರ್ಥ ಆಗಿದೆ, ಈಗ ತುಂಬ ಬಾರಿ ಅರ್ಥ ಆಗಿದೆ, ಸರ್ಕಾರ ಹಣ ಹಾಕಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ಏನೋ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಉಂಟಾಗಿ ಸರ್ಕಾರದಿಂದ ಟೆಕ್ನಿಕಲ್ ಎರರ್ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಸರ್ಕಾರ ಹಣ ಹಾಕದೇ ಇರ್ಬೋದು, ಅಥವಾ ಕೆಲವು ಬಾರಿ ಡಿಲೇನೂ ಕೂಡ ಮಾಡಿರಬಹುದು. ಅದಕ್ಕೆ ನೀವು ತುಂಬ ಜನ ನಮ್ಗೆ ಹಣನೇ ಬರಲ್ಲ, ನಮ್ಗೆ ಹಣನೇ ಜಮೆ ಆಗಲ್ಲ, ನಮ್ಗೆ ಹಣ ಜಮೆ ಆಗೋದೇ ಇಲ್ಲ ಅನ್ನುವಂಥದ್ದು ಥಿಂಕ್ ಮಾಡಿದ್ರೆ ಅದು ನಮ್ಮ ತಪ್ಪಾಗ್ತದೆ. ಕರೆಕ್ಟ್? ಹಾಗಾಗಿ ನಾನು ಹೇಳುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮತ್ತು ಎಲ್ಲ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವಂಥದ್ದು, ಸರ್ಕಾರಕ್ಕೂ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಹಣ ಹಾಕಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಈಗಿನ ಅಟ್ ಪ್ರೆಸೆಂಟಲ್ಲಿ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ. ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಕರೆಕ್ಟಾಗಿ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಹೌದು, ತುಂಬ ಜನ ಹೇಳಿದ ತಕ್ಷಣ ಶಾಕ್ ಆಗ್ತೀರ. ಹೌದು, ಮೊಬೈಲ್ ನಂಬರನ್ನು ಕರೆಕ್ಟಾಗಿ ನೀವು ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ, ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಿಮ್ಗೆ ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ, ಏನೂ ಮಾಡಲಿಕ್ಕೂ ಆಗಲ್ಲ, ಎಂಥದ್ದು ಮಾಡಲಿಕ್ಕಾಗಲ್ಲ. ನಾನು ಹೇಳ್ತಿಲ್ಲ, ಹಣ ₹1 ಪಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟ್ಲಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಮೊಬೈಲ್ ನಂಬರ್ನ ಕರೆಕ್ಟಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿ. ಮೊದಲನೇದಾಗಿ ಕರೆಕ್ಟ್ ಅದನ್ನ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಬನ್ನಿ, ಈಗ ಎರಡನೇ ವಿಚಾರ ಏನು ಅಂದರೆ, ಈಗ ಎರಡನೇ ವಿಚಾರ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ಹಾಗೆ ಹಿಂಗೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು, ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ, ಅದು ಬೇರೆ ವಿಚಾರ. ಆದರೆ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇಲ್ಲ, ತುಂಬ ಜನರ ಅಕೌಂಟಿಗೆ ಹಣ ಹೋಗ್ತಾ ಇಲ್ಲ, ತುಂಬ ಜನರಿಗೆ ನಯ ಪೈಸೆ ಕೂಡ ಇನ್ನೂ ಕೂಡ ಹೋಗಿಲ್ಲ, ತುಂಬ ಜನರ ಅಕೌಂಟಿಗೆ ಸುಮಾರು ಹಣ ಜಮೆ ಆಗೋದು ಬಾಕಿ ಇದೆ. ಏನು ಮಾಡಬೇಕು? ಕರೆಕ್ಟ್, ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಏನು ಮಾಡಬೇಕು? ಈಗ ಅಕೌಂಟಿಗೆ ಹಣ ಹೋಗಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ಏನು ಮಾಡಬೇಕು? ಒಂದು ಚಿಂತೆ ಪ್ರತಿಯೊಬ್ಬರ ತಲೆಯಲ್ಲೂ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಮೊದಲನೇದಾಗಿ ಕೇಳಿಸ್ಕೊಳ್ಳಿ, ಒಂದನೇ ವಿಚಾರ. ನಾನು ಇದರಲ್ಲಿ ಫಸ್ಟ್ ಥಿಂಗ್ಸನ್ನು ನಾನು ಹೇಳ್ತೀನಿ, ಫಸ್ಟ್ ಪಾಯಿಂಟನ್ನು ನಾನು ಹೇಳ್ತೀನಿ. ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಹಣ ಜಮೆ ಆಗುತ್ತೆ. ಒಂದು ವಿಚಾರ ಕರೆಕ್ಟ್. ಇದನ್ನು ನೀವು ನಾನು ಹೇಳಿ ಮಾಡುವಂಥದ್ದಂತ ನಾನು ಹೇಳ್ತಾ ಇಲ್ಲ. ಮೊದಲನೇದಾಗಿ ನೀವು ಅದನ್ನು ಮಾಡಿದ್ರೆ ಮಾತ್ರ ಹಣ ಜಮೆ ಆಗುತ್ತೆ. ಕರೆಕ್ಟ್? ಎಸ್. ಹಾಗಾದರೆ ನೀವು ಹಣವನ್ನು ಪಡ್ಕೊಳ್ಬೋದು. ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಪಡ್ಕೊಳ್ಳಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಯಾಕಂತಂದರೆ ತುಂಬ ಜನ ಹಣ ಪಡ್ಕೊಂಡ್ಬಿಟ್ಟಿದ್ದಾರೆ. ಈಗ ತುಂಬ ಜನರ ಅಕೌಂಟಿಗೆ ಹಣ ಹೋಗ್ತಾ ಇದೆ. ಹಾಗಾಗಿ ನೀವು ಕನ್ಸಿಸ್ಟೆನ್ಸಿ ಮೂಲಕ ಕೆಲಸ ಮಾಡಬೇಕು. ಕರೆಕ್ಟ್? ನನ್ನದೇ ಹೇಳುವಂಥದ್ದು, ತುಂಬ ಜನ ಅದನ್ನ ಮಾಡಲ್ಲ. ಯಾಕಂತಂದರೆ ಅವ್ರಿಗೆ ಅದು ಇಷ್ಟ ಆಗಲ್ಲ, ಬೇಡ ಬಿಡುಗುರು ಅಂತ ಇರ್ತಾರೆ. ನಾನು ಅದೇ ಹೇಳುವಂಥದ್ದು, ಆ ರೀತಿಯ ಕೆಲಸವನ್ನು ಮಾಡಬಾರ್ದು. ಕರೆಕ್ಟ್? ಆ ರೀತಿ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಎಲ್ರಿಗೂ ಹೇಳುವಂಥದ್ದಷ್ಟೇ ನಾನು, ಅಯ್ಯೋ ನಮ್ಗೆ ಅದಾಗಲ್ಲ, ಇದಾಗಲ್ಲ ಅನ್ನುವಂಥದ್ದಲ್ಲ. ಆ ರೀತಿಯ ನಾವು ಕನ್ಸಿಸ್ಟೆನ್ಸಿ ಮೂಲಕ ಕೆಲಸ ಮಾಡಲ್ಲ, ನಮ್ಗೆ ಆಗಲ್ಲ, ಬಿಡುಗುರು, ಬೇಡ, ನಾವು ಹಣ ಪಡ್ಕೊಳ್ಳಲ್ಲ, ಹಂಗೆ ಇರಬಾರ್ದು ಯಾವತ್ತೂ ಕೂಡ. ನಾನು ಹಣ ಪಡ್ಕೊಳ್ತೇನೆ ಅನ್ನುವಂಥದ್ದು ಇರಬೇಕು. ಹಾಗಾಗಿ ನಾನು ಹೇಳುವಂಥದ್ದು, ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ನಾನು. ಯಾವುದು
ಬೇರೆ ವಿಚಾರ ಈ ಒಂದು ವಿಡಿಯೋದಲ್ಲಿ ಮಾತಾಡಲ್ಲ. ಈ ಒಂದು ಯೋಜನೆ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು ನಾನು ಹೇಳ್ತಾ ಇರುವಂಥ ಇನ್ಮೇಲೆ ಹಿಂಗೆ ಬರುತ್ತೆ ವಿಡಿಯೋ, ಕಂಪ್ಲೀಟ್ಲಿ ಅದ್ರ ಬಗ್ಗೆನೇ ಮಾತಾಡ್ತೀನಿ ನಾನು. ಇಷ್ಟು ದಿನ ಏನಂತಂದರೆ ನಾನು ಬೇರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ನಾನು ಇನ್ನೇನಾದರೂ ಒಂದು ಟಾಪಿಕನ್ನು ತಗೊಂಡ್ರೆ ಅದ್ರ ಬಗ್ಗೆನೇ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ನಾನು ಹೇಳಿದೆ ಈಗ ನಿಮಗೆ ಈ ಅಪ್ಡೇಟ್ ಆಗಬೇಕು ಎಕ್ಸೆಟ್ರಾ ಅನ್ನುವಂಥದ್ದು. ನಾನು ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಆ ಕೆಲಸವನ್ನು ಮಾಡಿ. ಕರೆಕ್ಟ್, ಫಸ್ಟ್ ಆಫ್ ಆಲ್ ಆ ಕೆಲಸವನ್ನು ಮಾಡಿ ಮೊದಲನೇದಾಗಿ. ಎರಡನೇ ವಿಚಾರ, ನಿಮ್ಮೊಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಮಾಡಿ. ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಮೊದಲನೇ ಜಿಲ್ಲೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಹಾಸನ, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ಕರೆಕ್ಟ್, ಇಷ್ಟು ಜಿಲ್ಲೆಗಳಿಗೆ 100% ಆಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಏನು 100% ಆಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬರ್ತಾನೆ ಇಲ್ಲ. ಕೇಳಿ, ಇನ್ಮೇಲೆ ನೋಡಿ 100% ಹಣ ಜಮೆ ಆಗುತ್ತೆ. ನಾನು ಎಲ್ರಿಗೂ ಹೇಳುವಂಥದ್ದು, ತುಂಬ ಜನ ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅಂತ ಹೇಳ್ತಾರೆ. ಇಲ್ಲ, 100% ಎಲ್ಲರ ಅಕೌಂಟಿಗೆ. ನಾನು ಇವತ್ತಿಂದ ಮಾಡ್ತಾ ಇರುವಂಥದ್ದಲ್ಲ, ವಿಡಿಯೋ ಇವತ್ತಿಂದ ನಾನು ಮಾಡ್ತಾ ಇರುವಂಥದ್ದಲ್ಲ, ಯೂಟ್ಯೂಬ್ ಚಾನಲ್ ನಾನು ಇವತ್ತಿಂದ ಮಾಡ್ತಾ ಇರುವಂಥದ್ದಲ್ಲ. ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡೋಕ್ಕೆ ಶುರು ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಹಳೆಯ ಸಬ್ಸ್ಕ್ರೈಬರ್ ಯಾರು ಇದ್ದರೆ 4-5 ವರ್ಷ ಆಯಿತು. ನಾನು ಅದೇ ಹೇಳುವಂಥದ್ದು, ದಯವಿಟ್ಟು ನೀವು ನಮ್ಮ ಚಾನಲಿಗೆ ಬಂದುಬಿಟ್ಟು ವಿಡಿಯೋವನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ, ನಿಮಗೆ ಅನಿಸಿದ ರೀತಿಯಲ್ಲಿ ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ಅಷ್ಟೇ ನಾನು ಹೇಳುವಂಥದ್ದಷ್ಟೇ. ನಿಮ್ಗೇನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲಾಗಿ ನಾನು ಹೇಳಿದ್ದೀನಿ. ಇದೇ ರೀತಿ ಮಾಡಿ ಅಂತ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ. ಅದರಲ್ಲಿ ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಏನಂತಂದರೆ, ನೀವು ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡಬೇಕು. ಡಾಕ್ಯುಮೆಂಟ್ಸನ್ನು ಒಂದು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ ಜೊತೆಗೇ ನೀವು ಅದನ್ನು ಎಲ್ಲ ರೀತಿಯಲ್ಲಿ ಅಪ್ಡೇಟ್ ಆಗಬೇಕು. ಸರ್ಕಾರ ತಿಂಗಳ ಅಥವಾ ದಿನ ಒಂದೊಂದು ಹೊಸ ರೂಲ್ಸನ್ನು ತರ್ತಾರೆ, ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ಏನೂ ಮಾಡಲಿಕ್ಕಾಗಲ್ಲ. ಅದು ನಾವು ಏನು ಮಾಡೋದು ಹೇಳಿ? ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ನಾವು ಅದಕ್ಕೆ ಅಪ್ಡೇಟ್ ಆಗಬೇಕು, ಅಡ್ಜಸ್ಟ್ ಆಗಬೇಕು. ಅದೇ ಹೇಳುವಂಥದ್ದು, ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸರ್ಕಾರ ದಿನ ತಿಂಗಳ ಹೊಸ ಅಪ್ಡೇಟ್ ತರುವಾಗ ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು. ಆ್ಯಂಡ್ ನಾವು ಅದನ್ನು ಒಪ್ಪಿಕೊಂಡು ಥಿಂಕ್ ಮಾಡಿಕೊಂಡು ನಾವು ಅದ್ರ ಮೇಲೆ ವರ್ಕ್ ಮಾಡಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಅದೇ ರೀತಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಇದೇ ಯೋಜನೆ ಅಂತಲ್ಲ, ಯಾವುದೇ ಯೋಜನೆ ಆದರೂ ಫಸ್ಟ್ ಆಫ್ ಆಲ್ ಅದ್ರ ಮೇಲೆ ವರ್ಕ್ ಮಾಡಿ. ಅಷ್ಟೇ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ತುಂಬ ಜನ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಆ ರೀತಿ ಮಾಡಿಬಿಡಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಚಾರ, ನಿಮ್ಮ ಒಂದು ಮೊಬೈಲ್ ನಂಬರ್ ಪ್ರತಿಯೊಂದು ಸ್ಕೀಮಲ್ಲಾಗಿರ್ಬೋದು, ಪ್ರತಿಯೊಂದು ಯೋಜನೆಯಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಲಿಂಕ್ ಇರಬೇಕು. ಯಾಕಂತಂದರೆ ನಾನು ಹೇಳುವಂಥದ್ದು ಈ ಒಂದು ಯೋಜನೆ ಸಂಬಂಧವಾಗಿ ಮಾತ್ರ ಮಾತಾಡ್ತಿದ್ದೀನಿ ನಾನು. ಎಲ್ಲ ಯೋಜನೆಯಲ್ಲೂ ಕೂಡ ಲಿಂಕ್ ಇರಬೇಕು. ಯಾಕಂತಂದರೆ ಇದು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಯಾಕಂತಂದರೆ ನೀವು ಅದನ್ನ ಲಿಂಕ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಏನೂ ಪ್ರಯೋಜನ ಆಗಲ್ಲ. ಹಾಗಾಗಿ ಅದನ್ನು ಲಿಂಕ್ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ಲಿಂಕ್ ಮಾಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಇರುತ್ತೆ. ಮತ್ತು ನೀವು ಅದನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರ ಅಂತಂದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಅವರಿಗಾಗಲ್ಲ ಇವರಿಗಾಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ಕರೆಕ್ಟಾಗಿ ಹಣವನ್ನು ಪಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. ನಾನು ಪರ್ಫೆಕ್ಟಾಗಿ ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ. ಆ್ಯಂಡ್ ಅದ್ರ ಜೊತೆಗೆ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಂಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಂಗಾಗಲ್ಲ ಹಿಂಗಾಗಲ್ಲ ಅನ್ನುವಂಥದ್ದಲ್ಲ. ಪರ್ಫೆಕ್ಟಾಗಿ ಅದ್ರ ಮೇಲೆ ಕೆಲಸ ಮಾಡಿ. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ರೈತರಿಗೂ ಹಾಗೆ PM ಕಿಸಾನ್ ಸಮ್ಮಾನ್ ನಿಧಿ ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಯೋಜನೆ ಇದೆ. ಅದನ್ನೆಲ್ಲ ಮಿಸ್ ಮಾಡಿಕೊಂಡು ನಾಳೆಗೆ ಅಯ್ಯೋ ನಮ್ಗೆ ಹಣನೇ ಬಂದಿಲ್ಲ, ನಾವು ಹಣ ಪಡ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಆಗಬಾರ್ದು ಆ ರೀತಿ ಕೆಲಸ. ಯಾಕಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಫಿನಾನ್ಷಿಯಲಿ ಫ್ರೀಡಮನ್ನು ತಗೊಳ್ಬೇಕು. ಆ್ಯಂಡ್ ಫಿನಾನ್ಷಿಯಲಿ ಫ್ರೀಡಮ್ ಆಗಬೇಕು. ಅಂದರೆ ನಿಮ್ಗೆ ಹೇಳಿದ್ದು ಅರ್ಥ ಆಗಿಲ್ಲ ಅಂತಂದರೆ, ನೀವು ಆರ್ಥಿಕದಲ್ಲಿ ಹಣದಲ್ಲಿ ನಿಮಗೆ ಹಣ ಜಾಸ್ತಿ ಆಗಬೇಕು. ಆ್ಯಂಡ್ ನೀವು ಶ್ರೀಮಂತರಾಗಬೇಕು ಅನ್ನೋದಕ್ಕಿಂತ ನೀವು ಅಂದರೆ ದುಡ್ಡು ಜಾಸ್ತಿ ಬರುತ್ತೆ ಈ ಒಂದು ಯೋಜನೆಗಳಿಂದ. ನೀವು ಒಂದೊಳ್ಳೆ ಹಣವನ್ನು ಮಾಡಬೇಕು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಎಲ್ರಿಗೂ ಒಳ್ಳೆಯದಾಗಲಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಸಿಗೋಣ. ಟಾಟಾ ಬಾಬಾಯ್. ಎಲ್ರಿಗೂ ಲೈಕ್ ಮಾಡಿ.